ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋ ಒಂದು ನಂಬಿಕೆಯಲ್ಲಿ ನಾನು ವಿಡಿಯೋನಲ್ಲಿ ನನ್ನ ವಿಷಯ ಇವತ್ತು ಹೇಳಕ್ ಶುರು ಮಾಡ್ತೀನಿ. ಎಲ್ಲರಿಗೂ ನಾನು ಏನು ಓದಿದ್ದೀನಿ, ಇವಾಗ ಈ ಬಿಸ್ನೆಸ್ ಮಾಡ್ತಿರೋದಕ್ಕೆ ಇದು ಬ್ಯಾಕ್ ಗ್ರೌಂಡ್ ಏನಿದೆ ಅನ್ನೋದೆಲ್ಲದಕ್ಕೂ ಒಂದು ಡೌಟ್ಸ್ ಇದೆ. ಹಾಗೆ ನನ್ನ ಒಂದು ಸ್ವಂತ ಪರಿಚಯ ಕೂಡ ನಾನು ಈ ವಿಡಿಯೋನಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದೇನಂದ್ರೆ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮೂರು ಮೈಸೂರು ಹತ್ರ KR ಪೇಟೆ ಅಂತ ಅಂದ್ಬಿಟ್ಟು ಅಲ್ಲಿ PUC ತನಕ ಓದಿದೆ. PUC ಓದಾದ್ಮೇಲೆ ಮೈಸೂರಿಗೆ ಡಿಗ್ರಿಗೆ ಅಂತ ಬಂದೆ. ಮಹಾರಾಣೀಸ್ ವಿಮೆನ್ಸ್ ಕಾಲೇಜಲ್ಲಿ ನಂದು BSc CBG ಸಬ್ಜೆಕ್ಟ್. ಸಿ ಅಂದ್ರೆ ಕೆಮಿಸ್ಟ್ರಿ, ಬಾಟ್ನಿ ಅಂಡ್ ಜಿಯಾಲಜಿ ಅಂದ್ರೆ ಸ್ಟಡಿ ಆಫ್ ಸ್ಟೋನ್ಸ್. ಅದನ್ನ ನಾನು ಡಿಗ್ರಿ ಮಾಡಿದೆ. ಡಿಗ್ರಿ ಮಾಡಾದ್ಮೇಲೆ ನಾನು MSc ಕೂಡ ಗಂಗೋತ್ರಿನಲ್ಲೇ ಮಾಡಿದ್ದು. ಬಾಟ್ನಿನ ನಾನು ಒಂದು ಮೇನ್ ಸಬ್ಜೆಕ್ಟ್ ಆಗಿ ತಗೊಂಡು MSc ಮಾಡಿದೆ. ಸೊ ಮೈಸೂರಿಗೆ ನಾನು ಇವತ್ತು ಬಂದಿರೋ ಕಾರಣ ಮುಂದೆ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋನಲ್ಲಿ. ಮೈಸೂರಿಗೆ ಬಂದ ಮೇಲೆ ಎಲ್ಲರೂ ನನ್ನ ಹಳೆ ಫ್ರೆಂಡ್ಸು, ಹಳೆ ಪರಿಚಯಗಳು, ಹಳೆ ನೆನಪುಗಳು ಎಲ್ಲ ಬರೋದು ಒಂದು ಸಾಧಾರಣ ಅಲ್ವಾ ಎಲ್ಲಾರ್ಗು ಅಷ್ಟೇನೆ. ನಾನು ಮಹಾರಾಣೀಸ್ ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಹಾಸ್ಟೆಲ್ ಇದ್ದೆ. ಕಾಲೇಜ್ ಎದುರುಗಡೆನೆ ಹಾಸ್ಟೆಲ್ ಲೈಫು ತುಂಬಾ ಚೆನ್ನಾಗಿತ್ತು. ಆದ್ರೆ ನನಗೆ ಆ ಟೈಮ್ನಲ್ಲಿ ಅದನ್ನ ಎಂಜಾಯ್ ಮಾಡೋ ಮೂಡ್ ಇರ್ಲಿಲ್ಲ. ಯಾಕೆಂದ್ರೆ ನಮ್ಮ ತಂದೆ ಹೋಗಿದ್ದು ಸುಮಾರು ಒಂದು 4-5 ವರ್ಷ ಆಗಿತ್ತು. ಅವಾಗ ತುಂಬಾ ಹೋಮ್ ಸಿಕ್ನೆಸ್ ಇತ್ತು ನಂಗೆ. ಸೊ ಅದಕ್ಕೆ ಏನ್ ಮಾಡ್ತಿದ್ದೆ ಅಂದ್ರೆ, ಕಾಲೇಜ್ಗೆ ಒಂದು ದಿವಸ ರಜಾ ಸಿಕ್ಕಿದ್ರೆ ಸಾಕು, ಒಂದು ಶನಿವಾರ ಹಾಫ್ ಎ ಡೇ ಸಿಕ್ಕಿದ್ರು, ಭಾನುವಾರ ಯಾವಾಗ್ಲೂ ಹಾಸ್ಟೆಲಲ್ಲೇ ಇರ್ತಾ ಇರ್ಲಿಲ್ಲ ನಾನು. ಎಕ್ಸಾಮ್ಗೆ 3 ತಿಂಗಳು ಮುಂಚೆ ನಮ್ಗೆ ಸ್ಟಡಿ ಹಾಲಿಡೇಸ್ ಅಂತ ಜಾನ್ವರಿಯಿಂದಾನೇ ಸಿಕ್ಬಿಡೋದು. ಆ ಸ್ಟಡಿ ಹಾಲಿಡೇಸ್ ಕೂಡ ನಾನು ಹಾಸಿಗೆ ಟ್ರಂಕು ಎಲ್ಲ ತಗೊಂಡು ಊರಿಗೆ ಹೊಟ್ಟೋಗ್ತಾ ಇದ್ದೆ. ಅಲ್ಲೇ ಓದ್ಕೊಂಡು ಎಕ್ಸಾಮ್ ಟೈಮ್ನಲ್ಲಿ ಹಿಂದಿನ ದಿವಸ ಬಂದು ನಮ್ಮ ದೊಡ್ಡಮ್ಮ ಮೈಸೂರಿನಲ್ಲಿದ್ರು, ಅವ್ರ ಮನೆಗೆ ಬಂದು ಓದ್ಕೊಂಡು ಹಾಗೆ ಎಕ್ಸಾಮ್ ಅಟೆಂಡ್ ಮಾಡಿಕೊಂಡು ಮತ್ತೆ ಊರಿಗೆ ಓದಕ್ಕೆ ಹೋಗ್ತಾ ಇದ್ದೆ. ಅದೇನು 1.5 hours ಜರ್ನಿ ಅಷ್ಟೇ ಮೈಸೂರಿಂದ ನಮ್ಮೂರಿಗೆ. ಅವಾಗ 25-30 ವರ್ಷದ ಹಿಂದೆ. ಇವಾಗೆಲ್ಲ ರೋಡೆಲ್ಲ ಚೆನ್ನಾಗಾಗಿ ಇವಾಗ 40 minutes ಜರ್ನಿ ಆಗೋಗಿದೆ. ಹಾಗೇನೆ ಮೈಸೂರಿಗೆ ಬಂದರೆ ನಮಗೆ ಮೈಸೂರು ಮಾರ್ಕೆಟ್ ಅಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಮೈಸೂರು ಮಲ್ಲಿಗೆ ಹೂವು, ಮೈಸೂರು ವೀಳ್ಯದೆಲೆ ಎಲ್ಲವುದುವೆ. ಹಾಗೆ ನಾವಿಲ್ಲಿ ಅದನ್ನು ಕೂಡ ಒಂದು ಚಿತ್ರಣ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಹಾಸ್ಟೆಲ್ ಬಂದರೆ ನಾನು ಸ್ವಲ್ಪ ಫಾಲ್ಟ್ ಫೈಂಡರ್ ಅಂತ ಯಾವಾಗಲೂ ನನ್ನ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನನ್ನ ವಿಡಿಯೋನಲ್ಲಿ ಸುಮಾರು ಸತಿ ಹೇಳಿದ್ದೀನಿ. ಹಾಸ್ಟೆಲ್ ಫುಡ್ಡು ನನಗೆ ಸ್ವಲ್ಪ ಅಷ್ಟಕ್ಕಷ್ಟೇ ಇತ್ತು. ಚೆನ್ನಾಗೇ ಮಾಡ್ತಾ ಇದ್ರು. ಇವಾಗ ಯೋಚನೆ ಮಾಡಿದ್ರೆ, ಅವಾಗ ಚಿಕ್ಕ ವಯಸ್ಸಿನಲ್ಲಿ ನಮಗೆ ಅಷ್ಟು ಊಟದ ಪ್ರಾಮುಖ್ಯತೆ ಗೊತ್ತಿರಲಿಲ್ಲ. ಇದು ಹಿಂಗಿದೆ, ಅದು ಹಂಗಿದೆ. ಸ್ವಲ್ಪ ಆರಿಸಿ ತಿನ್ನೋ ಅಭ್ಯಾಸ ನಂದು. ಸಾಸಿವೆನೂ ಒಂದು ಸ್ವಲ್ಪ ಕಿವುಚಿ ಅದನ್ನ ನೋಡಿ ತಿನ್ನೋದೊಂಥರ ಅನುಮಾನದ ಪ್ರಾಣಿ ಅಂತಾನೆ ಹೇಳ್ಬೋದು. ನಗಬೇಡಿ ಯಾರು ವಿಡಿಯೋ ನೋಡ್ಬಿಟ್ಟು. ಸೊ ಈ ತರ ಇರೋದ್ರಿಂದ ಹಾಸ್ಟೆಲ್ ಸಾಮೂಹಿಕ ಅಡಿಗೆ ತಾನೇ ಮಾಡ್ತಾ ಇದ್ದಿದ್ದು. ಒಂಚೂರು ಏನಾದ್ರೂ ತಪ್ಪಿರೋದು, ಒಂದೊಂದರಲ್ಲಿ ಬೇಳೆ ಇರೋದು, ಹುಳ ಒಂದು ಚಿಕ್ಕದೇನಾದ್ರೂ ಸಿಕ್ಕಿರೋದು, ಏನಾದ್ರೂ ಅದಕ್ಕೆ ದಿನಗಟ್ಲೆ ಊಟ ಬಿಟ್ಬಿಡೋದು, ಹೀಗೆಲ್ಲ ಮಾಡ್ತಾ ಇದ್ದೆ. ಇವಾಗ ಯೋಚನೆ ಮಾಡಿದ್ರೆ ಅದೆಲ್ಲ ತಪ್ಪು ಅಂತ ನಂಗೆ ಅನ್ಸುತ್ತೆ. ಹಾಗೆ ಮೈಸೂರು ಮಾರ್ಕೆಟಲ್ಲಿ ಮೈಸೂರು ಜನದ ಬಗ್ಗೆ ಎಷ್ಟು ಹೊಗಳಿದ್ರು ಸಾಲದು ನಂಗೆ. ಯಾಕೆಂದ್ರೆ ನನ್ನ ಜೀವನ ಅಲ್ಲೇ ರೂಪಿಸ್ಕೊಂಡಿರೋದು ನಾನು. ಮಾರ್ಕೆಟಿಗೆ ಬಂದಾಗ ಅಲ್ಲಿ ಒಂದು ಹೆಂಗಸು ದೃಷ್ಟಿ ತೆಗೆದು ಎಲ್ಲ ಮಾಡಿದ್ರು. ಅಷ್ಟು ದೊಡ್ಡ ಮನಸ್ಸು. ಇದರಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ ಅವ್ರ ಹತ್ರ ಏನೂ ಇಲ್ಲ. ಒಂದು ಅವರಲ್ಲಿರೋ ಪಾಸಿಟಿವಿಟಿನ ನಮ್ಮಲ್ಲಿ ಟ್ರಾನ್ಸ್ಫರ್ ಮಾಡ್ತಾರಷ್ಟೇ. ಇದೆಲ್ಲ ಮಾಡಿದ್ರೆ ಎಲ್ಲರೂ ಹೆದರ್ಕೊಳ್ತಾರೆ ಏನಾದ್ರು ಈ ತರ ಮಾಡಿಸ್ಕೊಳಕ್ಕೆ ಎಲ್ಲ. ಬಟ್ ಹೆದರ್ಕೊಳ್ಳೋಂಥ ಇನ್ಸಿಡೆಂಟ್ಸ್ ಕೂಡ ನಡೆದಿರತ್ತೆ. ಸೊ ಅದಕ್ಕೋಸ್ಕರ ನಾವು ಹೆದರ್ಕೊಂಡು ಅವ್ರನ್ನ ಒಂದ್ ಸ್ವಲ್ಪ ಡಿಮೋಟಿವೇಟ್ ಕೂಡ ಮಾಡಬಾರ್ದು. ನಮ್ಮಲ್ಲಿ ಪಾಸಿಟಿವಿಟಿ ನಾವು ಕ್ರಿಯೇಟ್ ಮಾಡ್ಕೊಂಡ್ರೆ ಯಾರಿಂದನೂ ಏನು ಆಗೋದಿಲ್ಲ ಅಂತ ನನ್ನ ಭಾವನೆ. ಮತ್ತೆ ಒಂಟಿಯಾಗಿದ್ದಾಗೆಲ್ಲ ಈ ತರ ಮಾಡಿಸ್ಕೊಳ್ಳೋದೆಲ್ಲ ಮಾಡಬಾರ್ದು. ನಮ್ಮಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಗೆ ಎಸ್ಕಾರ್ಟ್ಸ್ ತರ ಇದ್ದಾಗ ಮಾತ್ರ ಇದಕ್ಕೆಲ್ಲ ನಾವು ಒಪ್ಕೊಳ್ಬೇಕು. ದೃಷ್ಟಿ ಎಲ್ಲ ತೆಗೆಸ್ಕೊಂಡ್ರೆ ಎಲ್ಲ ಮಾಡೋದಕ್ಕೆ. ಇಲ್ಲದೆ ಹೋದ್ರೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಕೇಳಿಸ್ಲಿಲ್ಲ ಅಂತ ಹೋದ್ರೆ ಒಳ್ಳೇದು. ಮೈಸೂರು ಇವಾಗ ನೋಡ್ದಂಗೆ ಈರಂಗೆರೆ ಬದನೆಕಾಯಿ ಅಂತ ಹೇಳ್ತೀವಿ ನಾವು. ಈರಂಗೆರೆ ಬದನೆಕಾಯಲ್ಲಿ ವಾಂಗಿಬಾತ್ ಅಂತೂ ಸೂಪರ್ ಆಗಿರುತ್ತೆ. ನಾರ್ಮಲಿ ಬದನೆಕಾಯಿ ಎಲ್ಲ ಹೋಗ್ಬಿಡುತ್ತೆ, ಅಂದ್ರೆ ಮಷಿ ಆಗ್ಬಿಡುತ್ತಲ್ವಾ. ಆದ್ರೆ ಈರಂಗೆರೆ ಬದನೆಕಾಯಲ್ಲಿ ಹಾಗಾಗಿ ಕ್ಯೂಬ್ಸ್ ನಾವು ಹೇಗೆ ಹೆಚ್ಚಿರ್ತೀವಿ ಹಾಗೆ ಇರುತ್ತೆ. ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡಿ ಎಲ್ಲ ಮಾಡಿದ್ರೆ. ಹಾಗೆ ಮೈಸೂರಿಗೆ ಬಂದ್ಮೇಲೆ ಮೈಸೂರು ಸಿಲ್ಕ್ ಸೀರೆ ಮರೆಯಕ್ಕೆ ಆಗದೇ ಇಲ್ಲ ಅಲ್ವಾ. ಹಾಗೆ ನಾನು ಮೈಸೂರಿಗೆ ಬಂದಿರೋ ಉದ್ದೇಶನೂ ಹೇಳ್ತೀನಿ. ಅಲ್ಲಿ ಹಂಗೆ ನಮ್ಮ ಫ್ಯಾಮಿಲಿ ಮೆಂಬರ್, ನಮ್ಮ ಸಬ್ಸ್ಕ್ರೈಬರ್ ಮೀಟ್ ಮಾಡಿದ ವಿಷಯನೂ ಹೇಳ್ತೀನಿ.
ನಮ್ಮ ಸಬ್ಸ್ಕ್ರೈಬರ್ ಇಲ್ಲಿ ಸಿಕ್ಕಿದ್ದಾರೆ. ಮೈಸೂರು ಸಿಲ್ಕ್ ಸೀರೆ ತಗೊಂಡಿದ್ದಾರೆ. ನನ್ನ ಹತ್ರ ಮೈಸೂರು ಸಿಲ್ಕ್ ಚೆನ್ನಾಗಿದೆಯಾ ಇದು ಕಲರ್ ಅಂತ ಕೇಳ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಕಲರ್. ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ಕಲರ್ ಚೆನ್ನಾಗಿದೆಯಾ ಇಲ್ಲ ಅಂತ. ನೀವೇನು ಎಷ್ಟು ಚೆನ್ನಾಗಿದೆ ನೋಡಿ ಕಲರ್. ಡಬಲ್ ಸೈಡ್ ಅಲ್ವಾ? ಡಬಲ್ ಸೈಡ್. ಏನ್ ಪ್ರೈಸ್ ಇದು? 39,639. ಇದು ಮೈಸೂರಿನಲ್ಲೇ ಮೈಸೂರು ಸಿಲ್ಕ್ ಶೋರೂಮ್ ನಲ್ಲೇ ಹೋಗಿ ತಗೊಂಡಿರೋದು ಫ್ಯಾಕ್ಟ್ರಿನಲ್ಲಿ. ಸೊ ಈ ನಂಬರ್ ನೋಡಿ, ಅದಕ್ಕೆ ಇನ್ನೂ ರಫ್ ಇದೆ. ಯಾರು ಮುಟ್ಟಿಲ್ಲಲ್ಲ ಜಾಸ್ತಿ ನೋಡಿ. ನಂಬರು ಇದೆ. ಸರ್ ನಮ್ಮ ಸಬ್ಸ್ಕ್ರೈಬರ್ ಮೈಸೂರಿನಲ್ಲಿ ಬಂದಿದ್ವು, ಸಿಕ್ಕಿದ್ರಿ ಅವರು. ಆಮೇಲೆ ಸಿಕ್ಕಿದ್ದು ಭಾರಿ ಖುಷಿ ಆಯ್ತು. ನಾವು ಬರೀ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ವಿ, ಎದುರುಗಡೆ ನೋಡಿ ಭಾರಿ ಖುಷಿ ಆಯ್ತು. ತುಂಬಾ ಫಾಲೋ ಮಾಡ್ತೀವಿ ಮೇಡಮ್ ಇದನ್ನೆಲ್ಲ. ಸೊ ಅವರಿಂದ ನಾವು ಪ್ರತಿದಿನ ಮೇಡಮ್ ನೆನ್ಸ್ಕೊಳ್ತೀವಿ ಪೂಜೆ ಮಾಡ್ಬೇಕಾದ್ರೆ. ಕೆಲವೆಲ್ಲ ಗೊತ್ತಿಲ್ದಿರೋದೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ನಮ್ಗೆ ಭಾರಿ ಖುಷಿ ಆಯ್ತು ಮೇಡಮ್ ನೋಡಿ. ಥ್ಯಾಂಕ್ ಯು. ಕಲರ್ ಇದಕ್ಕೆ ಆ್ಯಕ್ಚುಲಿ ಮೈಸೂರಿಗೆ ಬಂದಿದ್ವು. ಮೈಸೂರಿಗೆ ಬಂದಮೇಲೆ ಅಲ್ಲಿ ಸುಮಾರು 3-4 ವರ್ಷದಿಂದ ನಮ್ಮ ಅತ್ತಿಗೆ ಹೋಗ್ಬಿಟ್ರು. ಅವ್ರದ್ದು ವೈದಿಕ ಇತ್ತು. ಸೊ ಮೈಸೂರಿಗೆ ಬಂದಿದ್ವು ನಾನು ನಮ್ಮ ಅಕ್ಕ ಎಲ್ಲ. ಬಂದಾಗ ಶೈಲನ್ನ ಮೀಟ್ ಮಾಡಿದ್ವು. ನಮ್ಮ ಫ್ಯಾಮಿಲಿ ಮೆಂಬರ್, ನಮ್ಮ ವೀಣಾ ಶ್ರೀಧರ್ಸ್ ಕಿಚನ್ ಫ್ಯಾಮಿಲಿ ಮೆಂಬರ್. ಅವರು ನನ್ನ ಪೂಜೆಗಳನ್ನೆಲ್ಲ ತುಂಬ ಮಾಡ್ತಾರಂತೆ ಅವರು. ಸೊ ಅವಾಗ ಅವ್ರು ಹೇಳಿದ್ರು, ಕವಡೆಯಲ್ಲಿ ಇಟ್ಟಿದ್ದ ಲಕ್ಷ್ಮಿ ಯಾಕೆ ಪೂಜೆ ಮಾಡಬೇಕು ಅಂತ ನಾನು ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಇವಾಗ ನೀವು ನೋಡ್ಬೋದು. ಸೊ ಮೀಟ್ ಮಾಡಿದ್ದು ತುಂಬ ಸಂತೋಷ ಆಯಿತು. ಶೈಲಾ, ತುಂಬ ಖುಷಿ ಆಯಿತು. ಒಂಚೂರು ಮೇಡಮ್ ಯೂಟ್ಯೂಬರ್ ನಾನು ಮಾತಾಡ್ಸ್ಬೋದು ಆ ಥರ ಎಲ್ಲ ಹಂಗೆಲ್ಲ ಮಾತಾಡ್ಸಿದ್ರು ನಮಗೆ. ನಮಗೆ ಏನು ಅಂದರೆ ನಮ್ಗೆ ಏನು ಡೌಟ್ ಇದ್ರು ಅದು ವಿಡಿಯೋಗಳು ನೋಡಿ ಕೆಲವೆಲ್ಲ ಕ್ಲಾರಿಟಿ ಸಿಕ್ಕಿತ್ತು. ಸೊ ಅವ್ರನ್ನ ಇವತ್ತು ಎದುರುಗಡೆ ನೋಡಿ ನಂಗೆ ತುಂಬ ಖುಷಿ ಆಯಿತು. ತುಂಬ ಸಂತೋಷಪ್ಪ. ನಮ್ಮಿಂದ ಒಂದು 4 ಜನಕ್ಕೆ 40,000 4 ಜನಕ್ಕೆ ಹೆಲ್ಪ್ ಆದ್ರೂ ಹೆಲ್ಪ್ ಅಂತ ನಾನು ಹೇಳಲ್ಲ ಬಿಡಿ. ನಮಗೆ ಗೊತ್ತಿಲ್ಲದೆ ಇರೋದು ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿಲ್ಲದೆ ಇರೋದು ನಮಗೆ ಗೊತ್ತಿರುತ್ತೆ. ಮರಕ್ಕಿಂತ ಮರ ದೊಡ್ಡದಲ್ವಾ. ಸೊ ಅವ್ರದ್ದು ವೀಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೆ. ಅವರು ಪೂಜೆ ಮಾಡೋದು ಹೇಳ್ಕೊಡ್ತಿದ್ರು. ನನಗೆ ಡೌಟ್ ಇದ್ದಿದ್ದು ಅಥವಾ ಅಡುಗೆದಾಗಲಿ ಏನೇ ಆದರೆ ಯೂಟ್ಯೂಬಲ್ಲಿ ತಕ್ಷಣ ಮೇಡಮ್ದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೆ. ಅವ್ರು ಹೇಳಿದ್ದು ಅವ್ರ ಮನೆ ದೇವ್ರ ಪೂಜೆ ಮಾಡೋದನ್ನೆಲ್ಲ ತೋರಿಸಿದಾಗ ಲಕ್ಷ್ಮಿದು ಒಂದು ತೋರಿಸಿದ್ರು. ತಟ್ಟೆಲಿ ಕವಡೆ ಇಟ್ಬಿಟ್ಟು ಅದರಲ್ಲಿ ಲಕ್ಷ್ಮಿ ಇಟ್ಬಿಟ್ಟು ಮಾಡೋದನ್ನು ಹೇಳಿದರು. ಅದು ನನಗೆ ತುಂಬ ಇಷ್ಟ ಆಗಿ ನಾನು ನಮ್ಮ ಮನೆಯಲ್ಲಿ ಮಾಡಿದ್ದೆ. ನನಗದು ಇಂಪ್ರೂವ್ ಆಗಿ ನನಗದು ಸಕ್ಸಸ್ ಆದಮೇಲೆ ನಾನು ನನ್ನ ತಾಯಿಗೆ, ನಮ್ಮ ಚಿಕ್ಕಮ್ಮಂಗೆ ಎಲ್ಲರಿಗೂ ಹೇಳಿದ್ದೆ. ಸೊ ಹಾಗಾಗಿ ಮೇಡಮ್ನ ಅವಾಗಿಂದ ಫಾಲೋ ಮಾಡ್ಕೊಂಡು ಅವರೆಲ್ಲ ಇಲ್ಲಿ ಬಂದಿದ್ದಾರಲ್ಲ. ಹೌದು, ನಮ್ಮ ಚಿಕ್ಕಮ್ಮ ಇವರು ಎಲ್ಲ ಬಂದಿದ್ದು. ಎಲ್ಲರೂ ಮೇಡಮ್ ನೋಡಿ ತುಂಬ ಖುಷಿ ಆಯಿತು. ತುಂಬ ನಾರ್ಮಲ್ ಆಗಿದ್ದಾರೆ. ನಾನು ಯೂಟ್ಯೂಬರು, ನಾನು ಇದು ಅನ್ನೋದು ಆ ಥರ ಏನಿಲ್ಲ. ತುಂಬ ಚೆನ್ನಾಗಿ ಮಾತಾಡಿಸಿದ್ರು ನಮಗೆ ಒಂದು ಖುಷಿ ಆಯಿತು. ನಾವು ಯೂಟ್ಯೂಬಲ್ಲಿ ನೋಡ್ತಿದ್ದವ್ರು ಎದುರುಗಡೆ ನೋಡಿ ನಮಗೆ ಭಾರಿ ಖುಷಿ ಆಯಿತು. ಆಮೇಲೆ ನಾನು ಕಂಟಿನ್ಯೂಸ್ ಆಗಿ ಅವ್ರ ಅಡುಗೆದಾಗಿರ್ಬೋದು, ಹೇರ್ದಾಗಿರ್ಬೋದು, ಹೇರ್ ಆಯಿಲ್ದು, ಮತ್ತು ಆಮೇಲೆ ಅವ್ರ ಸ್ಯಾರೀಸು ಎಲ್ಲ ಕಲೆಕ್ಷನ್ಸ್ ಎಲ್ಲ ಪ್ರತಿಯೊಂದು ಯೂಟ್ಯೂಬಲ್ಲಿ ನಾನು ನೋಡ್ತಾ ಇದ್ದೆ. ಇವತ್ತು ಮೇಡಮ್ನ ಎದುರುಗಡೆನೇ ನೋಡಿ ನಂಗೆ ತುಂಬ ಖುಷಿ ಆಯಿತು. ನನಗೂ ತುಂಬ ಖುಷಿ. ಅವರು ತುಂಬ ಚೆನ್ನಾಗಿ ನಮ್ಮನ್ನು ಹೇಳಿದ ತಕ್ಷಣ ಮಾತಾಡಿಸಿ ಇದು ಮಾಡಿ ನಮ್ಮನ್ನು ಚೆನ್ನಾಗಿ ಇದು ಮಾಡಿದ್ರು. ಹಾಗಾಗಿ ನನಗೆ ಭಾರಿ ಖುಷಿ ಆಯಿತು ಇವತ್ತು ಮೇಡಮ್ನ ನೋಡಿ. ಹೀಗೆ ಯೂಟ್ಯೂಬ್ ವೀಣಾಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ವ್ಲಾಗ್ಸು ಇದು ಮತ್ತು ಟಿಪ್ಸು ಯಾವುದೇ ವಿಚಾರವಾಗಿ ಇರ್ಬೋದು, ಮೇಡಮ್ ಎಷ್ಟು ಚೆನ್ನಾಗಿ ಅದನ್ನು ಎಕ್ಸ್ಪ್ಲನೇಷನ್ ಮಾಡಿ ಹೇಳ್ತಾರೆ ಅಂದರೆ ನಿಮ್ಗೆ ಅರ್ಥ ಆಗಬೇಕು. ಅದ್ರದ್ದು ಪೂರ್ತಿ ಹೇಳೋದು ಅರ್ಧಂಬರ್ಧ ಹೇಳೋದು ಆ ಥರ ಎಲ್ಲ ಮಾಡಲ್ಲ. ತುಂಬ ಚೆನ್ನಾಗಿ ಅದನ್ನು ಎಕ್ಸ್ಪ್ಲನೇಷನ್ ಕೂಡ ಚೆನ್ನಾಗಿ ಮಾಡ್ತಾರೆ. ನಿಮಗೆ ಅದು ಕವಡೆ ಪೂಜೆದು ಮಾಡಿದ್ಮೇಲೆ ನನಗೆ ಪರ್ಸನಲ್ ಆಗಿ ತುಂಬ ಏನೇನು ಯೂಸ್ ಆಯಿತು ಅಂತ ಹೇಳಿದ್ರಿ. ನಮಗೆ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಟೈಟ್ ಆಗಿತ್ತು ಆ ಟೈಮಲ್ಲಿ. ಸೊ ಇದನ್ನ ನೋಡಿ ನಾನು ಮನೆಯಲ್ಲಿ ಇಡ್ಬೋದು ಮಾಡ್ಬೋದು ಅಂತ ಮಾಡಿದ್ಮೇಲೆ ಸ್ವಲ್ಪ ಲೋನ್ದು ಇದ್ರದ್ದೆಲ್ಲ ಬೇಗ ತೀರ್ತು. ನಮ್ಮ ತಾಯಿ ಮನೆದು ಅಷ್ಟೇ, ಅವರು ಅಷ್ಟೇ ಒಂದು ಸಣ್ಣ ಮನೇಲಿದ್ದರು, ಅಂದರೆ ಸ್ವಂತ ಮನೆ ಆದರೂ ಇದರಲ್ಲಿದ್ದರು. ಅವರು ಸ್ವಲ್ಪ ಅಲ್ಲಿಂದ ಇಂಪ್ರೂವ್ ಆಗಿ ಈಗ ದೊಡ್ಡ ಮನೆಗೆ ಹೋಗಿದ್ದಾರೆ. ಅದರಿಂದ ನಮ್ಗೆ ಎಷ್ಟೋ ಕೆಲವು ಸಾಲಗಳು ಇದ್ರದ್ದೆಲ್ಲ ಇದೆಲ್ಲ ಬೇಗ ತೀರಕ್ಕೆ ಗ್ರ್ಯಾಜುಲಿ ಆಗೋದೇ ಇಲ್ಲ, ಇಷ್ಟು ಬೇಗ ಆಗೋದೇ ಇಲ್ಲ ಅನ್ನೋದೆಲ್ಲ ಬೇಗ ತೀರಕ್ಕೆ ಶುರು ಆಯಿತು. ಸೊ ಅದು ಮಾಡಿದ್ಮೇಲೆ ತುಂಬ ನಮಗೆ ಯೂಸ್ಫುಲ್ ಆಗಿದೆ. ಥ್ಯಾಂಕ್ ಯು ಸರ್. ಈಗ ಮೈಸೂರು ಸಿಲ್ಕ್ ವಿಷಯಕ್ಕೆ ಬಂದ್ರೆ, ನಾನು ಹಾಸ್ಟೆಲ್ ಇದ್ದೆ. ಮತ್ತೆ ಫ್ರೆಂಡ್ ಜೊತೆ ಓಡಾಡೋದಾಗ್ಲಿ, ಪಿಕ್ಚರ್ಗೆ ಹೋಗೋದಾಗ್ಲಿ, ಅದು ಇದು ಏನು ಅಭ್ಯಾಸ ನಂಗಿರ್ಲಿಲ್ಲ. ಎಲ್ಲರೂ ಗಾಂಧಿ 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 ಅಂತ ಕರೆಯೋರು ನನ್ನನ್ನ. ಸೊ ಅದರಿಂದ ನಮ್ಮ ಮನೇಲಿ ಕೊಟ್ಟಿದ್ದು ನನಗೆ ಪಾಕೆಟ್ ಮನಿ ಎಲ್ಲ ಹಾಗೇ ಸೇವ್ ಆಗಿರೋದು. ನಮ್ಮ ತಂದೆ ಹೋಗಿದ್ದು ಹೊಸದಾಗಿದ್ರೆ, ನಮ್ಮಮ್ಮ 3 ವರ್ಷ ಆದ್ರೂ ಇನ್ನೂ ಅದರಿಂದ ಆಚೆನೆ ಬಂದಿರ್ಲಿಲ್ಲ. ಮತ್ತೆ ನನ್ನನ್ನು ತುಂಬಾ ಹಚ್ಕೊಂಡಿದ್ರು ಅವರು. ನಾನು ಯಾವಾಗ್ಲಾದ್ರೂ ಊರಿಗೆ ಹೋಗಕ್ಕಾಗದೇ ಇರೋ ಪರಿಸ್ಥಿತಿ ಬಂದಾಗ ನಮ್ಮ ತಾಯಿ ಮತ್ತೆ ನಮ್ಮ 2ನೇ ಅಣ್ಣ ಅಲ್ಲಿಗೆ ಬರೋರು.
ಬಂದ್ಬಿಟ್ಟು ಶಾಪಿಂಗ್ ಕರ್ಕೊಂಡು ಹೋಗೋರು. ಶಾಪಿಂಗ್ ಕರ್ಕೊಂಡು ಹೋದ್ರೆ ಮೈಸೂರು ಸಿಲ್ಕ್ ಸೀರೆ, ಪ್ರಿಯದರ್ಶಿನಿ ಹ್ಯಾಂಡ್ಲೂಮ್ ಸ್ಯಾರೀಸ್, ಪ್ರಿಂಟೆಡ್ ಸಿಲ್ಕ್ ಅದೆಲ್ಲ ಒಂದ್ಸಲ ನಿಮ್ಗೆ ತೋರಿಸ್ತೀನಿ. ನಾನು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ನಮ್ಮಮ್ಮ ನಮ್ಮಣ್ಣ ಏನೇನ್ ಸೀರೆ ನಂಗೆ ಮೈಸೂರು ಸಿಲ್ಕ್ ತೆಕ್ಕೊಟ್ಟಿದ್ದಾರೆ ಅಂತ. ಹಾಗೆ ಮೈಸೂರಿಗೆ ಬಂದಿದ್ದೆಲ್ಲ ಒಂದು ಮೈಸೂರು ಸಿಲ್ಕ್ ಸೀರೆ ತಗೊಳ್ಳೋಣ ಅಂತ ಶಾಪ್ಗೆ ಹೋದ್ರೆ ಬಾಗ್ಲೇ ತಳ್ಳಿಬಿಟ್ರು ಅವರು. ಏನು ಸ್ಟಾಕ್ ಇಲ್ವಾ, ಇಲ್ಲ ಲಂಚ್ ಟೈಮಾ ಅಂತ ಕೇಳಿದ್ರೆ ಸ್ಟಾಕೇ ಇಲ್ಲ, ಏನೂ ಇಲ್ಲ ಅಲ್ಲಿ ಅಂತ ಹೇಳಿದ್ರು. ಸೊ ಮೈಸೂರು ಸಿಲ್ಕ್ ಸೀರೆ ಮೇಲೆ ಒಂಥರ ಅವರ್ಷನ್ ಅಂದ್ರೆ ಒಂದು ದ್ವೇಷ ಬರೋ ತರ ಬಿಹೇವ್ ಮಾಡ್ತಾರೆ ಅಲ್ಲಿ ಸ್ಟಾಫ್ಸ್ ಎಲ್ಲ ಹೋದಾಗ. ಸೊ ಇಷ್ಟು ವಿಷಯ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಮತ್ತೆ ಮೀಟ್ ಮಾಡ್ತೀನಿ.